ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಯಾಕೋಬನು ಬರೆದ ಪತ್ರಿಕೆ 5ನೇ ಅಧ್ಯಾಯ 13ನೇ ವಚನ. ನಿಮ್ಮಲ್ಲಿ ಬಾಧೆ ಪಡುವವನು ಇದ್ದಾನೋ ಅವನು ದೇವರನ್ನು ಪ್ರಾರ್ಥಿಸಲಿ, ನಿಮ್ಮಲ್ಲಿ ಸಂತೋಷ ಪಡುವವನಿದ್ದಾನೋ ಅವನು ಕೀರ್ತನೆ ಹಾಡಲಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮಲ್ಲಿ ಈ ದಿನಮಾನಗಳಲ್ಲಿ ನೋಡುವುದಾದರೆ ತುಂಬಾ ಜನ ಹಲವಾರು ವಿಷಯಗಳಲ್ಲಿ ಬಾಧೆ ಪಡುವವರಾಗಿದ್ದಾರೆ. ಅಂತವರು ದೇವರನ್ನು ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿಯೂ ಉತ್ತರ ಕೊಡುವವರಾಗಿದ್ದಾರೆ. ಹಾಗೆಯೇ ನಮ್ಮಲ್ಲಿ ತುಂಬಾ ಜನ ಸಂತೋಷವುಳ್ಳವರಾಗಿದ್ದಾರೆ. ಆದರೆ ದೇವರು ಇಲ್ಲಿ ಹೇಳ್ತಿದ್ದಾರೆ ಕೀರ್ತನೆಯನ್ನು ಹಾಡಲಿ ಎಂಬುದಾಗಿ. ಕೀರ್ತನೆ ಎಂಬುದಾದರೆ ಹಾಡುಗಳನ್ನು ಹಾಡುತ್ತಾ ದೇವರನ್ನು ಆರಾಧಿಸಿರಿ ಎಂಬುದಾಗಿ ಇಲ್ಲಿ ಹೇಳುತ್ತಿದ್ದಾರೆ. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪರಿಶುದ್ಧನು ಉನ್ನತನು ನೀತಿವಂತನು ಅಗಮ್ಯನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರ ಮಾಡುತ್ತೇನೆ. ಅಪ್ಪ ಈ ಸಮಯದಲ್ಲಿ ಈ ವಾಕ್ಯ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಈ ವಾಕ್ಯವನ್ನು ಅಪ್ಪ ಕೇಳುತ್ತಿರುವಂತ ಮಕ್ಕಳನ್ನು ಕರಗಳಿಗೆ ಒಪ್ಪಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತಂದೆ ಆ ದೇವರೇ, ಆಮೆನ್.